ಮೊದಲಿನ 5 ಪದ್ಯಗಳನ್ನ ನೋಡಿದ್ವಿ. 5 ಪದ್ಯಗಳಲ್ಲಿ ನಾವು ಏನು ನೋಡಿದ್ವಿ ಅಂತಂದ್ರೆ, ನಿಜಗುಂಡರು ಆ ಜೀವಭಾವದ ಲಕ್ಷಣಗಳು ಬಹಳ ಅದಾವು. 10 ಆಗಿ ಹೇಳಾಕತ್ತಾರ, ಶಾಂಪಲ್ಗೆ 10 ಹೇಳಾಕತ್ತಾರ. ಏನ್ ಜೀವ ಕಾಮಾಕಾರ, ಕ್ರೋಧಾಕಾರ, ಲೋಭಾಕಾರ, ಮದಾಕಾರ, ಮತ್ಸ್ಯಾಕಾರ, ಏನೇನ್ ಆಗ್ತಾನ ಜೀವ. ಹೆದರಿಕೆ, ಒಮ್ಮೊಮ್ಮೆ ಬೆದರಿಕೆ, ಒಮ್ಮೊಮ್ಮೆ ಹೌಹಾರ್ತಾನ, ಒಮ್ಮೊಮ್ಮೆ ಆಶ್ಚರ್ಯ ಪಡ್ತಾನ. ಇವೆಲ್ಲ ಜೀವಭಾವ ಏನದಾವಲ್ಲ, ಜೀವಭಾವ ಬಹಳ ಅದಾವ. ನಿನ್ನೆ ನಮ್ಗೆ ಇದ್ರಾಗ ಹೇಳಿದ್ರಲ್ಲ 7,000 ಚಿಲ್ಲರ್. ಆ 7,000 ಚಿಲ್ಲರ ಭಾವಗಳನ್ನ ತಗೊಂಡು ಬಂದು 10 ಮಾಡಿ ಹೇಳಾಕತ್ತಾರ. 10 ಅಂತ ತಿಳ್ಕೋಬಾರದು. ಜೀವಭಾವ ಎಷ್ಟು ಅದಾವ್ರಿ ಅಂದ್ರೆ ಬಹಳ ಅನೇಕ ಜೀವಭಾವ ಅದಾವ. ಬ್ರಹ್ಮಭಾವ ಒಂದ ಅದ, ಜೀವಭಾವ ಅನೇಕ ಅದ. ಆ 10ರಲ್ಲಿ ಅವನು ವಿಂಗಡಿಸಿ ಹೇಳ್ತಾರ. ನಿನ್ನೆ ಏನ್ ಹೇಳಿದ್ರು? ಅಹಂಭಾವ ಹೇಳಿದ್ರು. ಅಹಂಭಾವ ಅಂತ ಎದಕ್ಕಂದ್ರು? ಅಜ್ಞಾನ ಅವಸ್ಥೆಯಲ್ಲಿ ತೋರುವಂತಹ ಶರೀರಗಳಲ್ಲಿ, ಇಂದ್ರಿಯಗಳಲ್ಲಿ, ಪ್ರಾಣ, ಮನಸ್ಸು, ಬುದ್ಧಿ ಮೊದಲಾದವುಗಳಲ್ಲಿ ನಾನು ಅನ್ನುವಂತ ತೋರೋದೂ ಅಹಂಭಾವನ. ಜ್ಞಾನಾವಸ್ಥೆಯಲ್ಲಿ ಸಾಕ್ಷಿಯಲ್ಲಿ ನಾನು, ದೃಕ್ನಲ್ಲಿ ನಾನು, ಪ್ರತ್ಯೇಗಾತ್ಮ ಪರಬ್ರಹ್ಮವೇ ತಾನೆಂದು ಜ್ಞಾನಾಕಾರ ವೃತ್ತಿಗಳಲ್ಲಿ ನಾನು ನಾನು ಅಂತ ತೋರ್ತೈತಲ್ಲ, ಇದು ಅಹಂಭಾವ. ಇದು ಸುಳ್ಳ, ಅದು ಸುಳ್ಳ. ಒಂದು ಕಿತ್ತ ಮುಳ್ಳು, ಒಂದು ನಟ್ಟು ಮುಳ್ಳು ಅಂತ ಹೇಳಿಬಿಟ್ರು. ಇದು ಅಹಂಭಾವ, ಇದು ಜೀವಭಾವ ಅಂತ ಹೇಳಿದ್ರು. ಜ್ಞಾನಿ ಇದ್ದಾಗಿಂದು ಜೀವಭಾವ, ಅಜ್ಞಾನಿ ಇದ್ದಾಗಂತೂ ಹೇಳಿ ಕೇಳಿ ಜೀವಭಾವ. ಇದು ಒಂದೇದ್ದು, 10ರಲ್ಲಿ ಒಂದೇದ್ದು. ಈ 2ನೇದ್ದು ಏನ್ ಹೇಳಿದ್ರು? ಅಗ್ನಿಭಾವ ಸಹಿತ ಅಂತ ಹೇಳಿದ್ರು. ನಾನು ಜೀವನಿರುವನೆಂಬ ಭಾವನೆಯಿಂದ ಕೂಡಿಕೊಂಡು ನಾನು ಪರಬ್ರಹ್ಮ ಇರುವುದೆಂಬುದು ಮರೆತು ಬಿಟ್ಟು ದೃಶ್ಯವಾಗಿ ತೋರುವಂತ ಸುಖ ದುಃಖಾದಿಗಳನ್ನು ಅರಿಯುತ್ತಾ ನಾನು ಸುಖಿ, ನಾನು ದುಃಖಿ ಅಂತ ವ್ಯವಹಾರ ಮಾಡವ ಏನದಾನ, ಅಜ್ಞಾನದಿಂದ ಕೂಡಿಕೊಂಡಿರೋದ್ರಿಂದ ಅಗ್ನಿಭಾವ ಸಹಿತನು. ಇದು 2ನೇದ್ದು ಜೀವಭಾವ. 3ನೇದ್ದು ಏನು ಅಂದ್ರೆ ಪ್ರಕೃತಿ ಭಾವದರ ಅನ್ನೋದು 3ನೇದ್ದು. ಏನದು 3ನೇದ್ದು? ಪ್ರಕೃತಿ ಭಾವ ಅಂದ್ರ ದೇಹವೇ ನಾನೆಂದು ದೇಹದಲ್ಲಿ ಮೋಹಾಸಕ್ತನಾಗಿದ್ದಾನೆ. ಶರೀರವಿಲ್ಲದಿದ್ದರೆ ಬೇರೆಯಾಗಿ ನಾನು ಇರುವುದು ಅಶಕ್ಯ ಅಂತ ತಿಳಿದ ನೋಡ್ರಿ. ಈ ಪ್ರಕೃತಿ ಭಾವದರನ ಹೆಸರು ಇವಾಗ ಬಂದದ. ಅರ್ಥಾತ್ ದೇಹಾತ್ಮ ಬುದ್ಧಿ ಉಳ್ಳವನಾಗಿದ್ದಾನೆ. 4ನೇದ್ದು ಭಾವ ತ್ರಿತಯ ದರ್ಶಿ. ಏನಿದು ಭಾವ ತ್ರಿತಯ ದರ್ಶಿ ಅಂದ್ರ ಜಾಗೃತಾದಿ 3 ಅವಸ್ಥೆ, ಸ್ಥೂಲಾದಿ 3 ಶರೀರ, ನೇತ್ರಾದಿ 3 ಕರ್ಣ, ಶಬ್ದಾದಿ ಸ್ಥೂಲ ಸೂಕ್ಷ್ಮ ವಿಷಯಗಳನ್ನು ಎದುರಿಟ್ಟು ಅರಿಯುವುದರಿಂದ ಈ ಕಲ್ಪಿತ ಪುರುಷನಿಗೆ ತ್ರಿತಯ ದರ್ಶಿ ಅಂತ ಹೇಳಿದ್ರು. 4ನೇದ್ದು. ಇನ್ನು 5ನೇದ್ದು ವಿದ್ಯಾಮಯ, 6ನೇದ್ದು ಅವಿದ್ಯಾಮಯ, 7ನೇದ್ದು ವಿದ್ಯಾಮಯ. 3 ಒಂದೇ ಪದ್ಯದಾಗ ಹೇಳಿದ್ರು. ಜೀವನು ತನ್ನ ನಿಜವಾದ ಸಚ್ಚಿದಾನಂದ ಸ್ವರೂಪವನ್ನು ಗುರುಶಾಸ್ತ್ರದ ಸಹಾಯದಿಂದ ಅರಿತರೆ ವಿದ್ಯಾಮಯನೆಂದು, ಅಕಸ್ಮಾತ್ ಅರ್ಥದ್ದನ್ನು ಮರ್ತ ಅಂತಂದ್ರೆ ಅವಿದ್ಯಾಮಯನೆಂದು. ಒಂದ್ ವೇಳೆ ಅರ್ಥನೂ ಇಲ್ಲ ಮರ್ತನೂ ಇಲ್ಲ, ಇವುಗಳಲ್ಲಿ 2 ಕೋಟಿ ಜ್ಞಾನಕ್ಕೂ ಸಂಶಯ ಕೈಯೇ ಹೈ. ಹೌದೇನ್ರಿ ಅಲ್ಲೇನ್ರಿ? ಹೌದು ಸಂಶಯ, ಅಲ್ಲಕ್ಕೂ ಸಂಶಯ, ನಡುವಿನ ಸ್ಥಿತಿ 2 ಕೋಟಿ ಕಾ ಜ್ಞಾನ. ಇದು ಹೌದು, ನಿಜವೂ ಹೌದು, ಅಲ್ಲವೋ ಎಂಬ ಸಂಶಯ ಜ್ಞಾನದಿಂದ ಕೂಡಿದ್ದಂದ್ರ ಅವಿದ್ಯಾಮಯನೆಂದು ಹೇಳಿಸಿಕೊಳ್ಳುವಂತಹದ್ದು. ಇದು 7ನೇದು ಜೀವನ ಸ್ವರೂಪ. ಇಲ್ಲಿಯವರೆಗೆ ಮೊನ್ನೆ ಹೇಳಿದ್ರು. ನಿನ್ನೆ ಏನ್ ಹೇಳ್ತಾರು? 8ನೇದ್ದು ಹೇಳ್ತಾರು. ಏನು? ತ್ರಿವಿಕೃತಿಗನು ಅನ್ನುವಂಥದ್ದು ಕಲ್ಪಿತ ಪುರುಷನಿಗೆ 3 ವಿಕಾರಗಳನ್ನು ಕೂಡ್ಯಾನವ. ಯಾವ್ಯಾವ 3 ವಿಕಾರ ಕೂಡ್ಯಾನ ಹೇಳ್ತಾರ ನೋಡಿ. ವಿಕೃತಿ ಜಾಲಕ್ಕಿವೆ ಮೊದಲೆನಿಪ ಜ್ಞಾನ ವಿಕೃತಿ, ಬೇರೆ ಇನ್ನೊಂದು ಮೋಹನ ವಿಕೃತಿ, ಮೇಣರಿಯೇ ವರ್ತನೆ ವಿಕೃತಿಗಳು ಇಂತು ವಿಕೃತಿ ತ್ರಯವನ್ನ ಇದಿದವನಕ್ಕು. ವಿಕಾರ ಸಮೂಹಕ್ಕೆ ಮೊದಲನೆನ್ನುವಂಥದ್ದು ಜ್ಞಾನ ವಿಕೃತಿ, ಅಂದ್ರೆ ಯಾವುದನ್ನು ಒಂದನ್ನು ತಿಳಿಸುವ ವಿಕೃತಿ. ಆ ತಿಳಿಸುವಂತ ವಿಕೃತಿಗೆ ಭಿನ್ನವಾಗಿ ಇನ್ನೊಂದು ಮೋಹನ ವಿಕೃತಿ, ಅಂದ್ರ ಮೋಹ ಉಂಟು ಮಾಡುವಂತಹದ್ದು, ತಪ್ಪು ತಿಳುವಳಿಕೆ ಉಂಟು ಮಾಡುವುದು. ಜ್ಞಾನ ವಿಕೃತಿ ಅಂದ್ರ ಯಥಾರ್ಥ ಜ್ಞಾನ, ಮೋಹ ಅಂತಂದ್ರ ತಪ್ಪು ತಿಳುವಳಿಕೆ, 2 ತಿಳುವಳಿಕೆನ. ಮತ್ತು ಅರಿಯೇ ವಿಚಾರ ಮಾಡಲು ವರ್ತನೆ ವಿಕೃತಿ, ಪ್ರವೃತ್ತಿಯನ್ನು ಮಾಡಿಸುವಂತ ವಿಕೃತಿ. ಕಾರ್ಯಪ್ರವೃತ್ತಿ ಹಾಕ ನೋಡ್ರಿ.
ಆ ಪ್ರವೃತ್ತಿ ಅದು ಒಂದು ವಿಕಾರನ ಅದ. ಈ ಮೂರು ವಿಕಾರಗಳನ್ನ ಕೂಡಿದ್ರಿಂದ ಇವಾಗ ಏನಂದ್ರು ತ್ರಿವಿಕೃತಿಗನು ಅಂತ ಹೆಸರಿಟ್ಟವ್. ಎಷ್ಟು ಹೇಳಿದ್? ಎಷ್ಟಾದ್ವು ಈಗ? 8 ಆದ್ವೇನ್ರಿ? 8 ಆದ್ರು ನೋಡ್ರಿ. ಪ್ರಕಾಶ ಮಾಡಿ ತಿಳಿಸುವಂತ ಸತ್ವಗುಣ ಒಂದು, ಯಾವುದಾದ್ರೂ ವಿಷಯದಲ್ಲಿ ಮೋಹವನ್ನು ಉಂಟು ಮಾಡುವಂತ ತಮೋ ಗುಣ ಒಂದು, ಪ್ರವೃತ್ತಿಯನ್ನು ಉಂಟು ಮಾಡುವಂತಹ ರಜೋಗುಣ ಒಂದು. ಹಿಂಗೆ ಈ 3 ಗುಣಗಳು ಜೀವನಿಗೆ ಜ್ಞಾನ ಪ್ರವೃತ್ತಿ ಮತ್ತು ಮೋಹಾದಿಗಳನ್ನು ಉಂಟು ಮಾಡಿ ಸುಖ ದುಃಖಗಳನ್ನು ಕೊಡ್ತಕ್ಕದ್ದು ಆಗಿರುತ್ತದೆ. ಆವಾಗ ಜೀವನಿಗೆ ತ್ರಿವಿಕೃತಿಗನು ಅಂತ ಹೆಸರು ಹೇಳ್ಯಾರ. ಬಳಿಕ ಈ 3 ವಿಕೃತಿಗಳ ಅರ್ಥವನ್ನೇ ವಿಸ್ತಾರವಾಗಿ ಹೇಳ್ತಾರೆ. ವಿದ್ಯೆಯೇ ಜ್ಞಾನಂ, ಅವಿದ್ಯೆಯೇ ಮೋಹನ, ವಿದ್ಯೆಗಳೇ ವರ್ತನವಕ್ಕು ಹೃದಯ ಮೈತ್ರೇಯಿ, ನೀನೀ ಕ್ರಮದಳು ಶುದ್ಧ ವಿದ್ಯೆಯಿಂದ ಇವನು ಇಂತು ತಿಳಿಯುವುದು. ಅರಿಯುವುದು ಜ್ಞಾನ ವಿಕೃತಿ, ಅರಿಯದಿರುವುದು ತಿಳಿಯದಿರುವುದು ಮೋಹನ ವಿಕೃತಿ, ವಿದ್ಯೆಗಳೆರಡೂ ಕೂಡಿರುವುದು ಸಂಶಯ, ಅದು ವರ್ತನ ವಿಕೃತಿ ಆಗುವುದು. ಹೃದಯ ಮನೋಹರಳವಾದ ಮೈತ್ರೇಯಿ, ನೀನು ಈ ಕ್ರಮದಳು ಈ ರೀತಿಯಿಂದ ಶುದ್ಧ ವಿದ್ಯೆಯಿಂದ ನಿಜ ಜ್ಞಾನದಿಂದ ಇದನ್ನು ಅಂದ್ರೆ ತ್ರಿವಿಕೃತಿಗಳನ್ನು ತಿಳಿ, ಇಂತು ಈ ರೀತಿಯಾಗಿ ಅರಿ. ತಾತ್ಪರ್ಯ ಹೇಳ್ತಾರೆ ನೋಡಿ. ಯಾವುದಾದ್ರೂ ಒಂದನ್ನು ತಿಳಿಯುವುದೇ ಜ್ಞಾನ ವಿಕೃತಿ. ವಿಕೃತಿ ಅಂತ ಯಾಕಂದ್ರೆ ಇದು ಮಾಯ ನಾಮರೂಪದಿಂದ ಕೂಡಿರ್ತೈತಿ. ಇಲ್ಲಿ ತಿಳಿಯುವುದು ಅಂದ್ರೆ ನಾಮರೂಪ ಸಹಿತವಾಗಿ ತಿಳಿಯುವುದು, ಅದು ಯಥಾರ್ಥ ಅಲ್ಲದು. ಯಾವುದಾದ್ರೂ ಒಂದನ್ನು ತಿಳಿಯುವುದು ಜ್ಞಾನ ವಿಕೃತಿ ಎಂದು, ತಿಳಿಯದಿರುವುದು ಮೋಹನ ವಿಕೃತಿ. ಇವು ಎರಡರ ಮಧ್ಯದಲ್ಲಿ ಇತ್ತಂದ್ರ ಅದಕ್ಕ ಅಜ್ಞಾನಗಳಿಂದ ಕೂಡಿತ್ತಂದ್ರ ಅದಕ್ಕ ವರ್ತನ ವಿಕೃತಿ. ಈ 3 ವಿಕೃತಿಗಳನ್ನು ಮೈತ್ರೇಯಿಯೇ ನೀನು ನಿಜ ಜ್ಞಾನದಿಂದ ತಿಳಿಯುವಂತವಳಾಗು, ಅಂದರೆ ಪ್ರಕಾಶ ಪ್ರವೃತ್ತಿ ಮೋಹ ಲಕ್ಷಣಗಳುಳ್ಳವೆಂದು ಊಹೆ ಮಾಡು. ಎಲ್ಲಿ ಜ್ಞಾನ ಆಗ್ತದ ಅಲ್ಲಿ ಪ್ರಕಾಶದ, ಎಲ್ಲಿ ಮೋಹ ಆಗ್ತದ ಅಲ್ಲಿ ತಮ ಅಂಧಕಾರ ಆಯ್ತ, ಎಲ್ಲಿ ಪ್ರವೃತ್ತಿ ಅದ ಅಲ್ಲಿ ಏನದ ಎರಡರ ಮಿಶ್ರಣ ಅದ. ಈ 3 ವಿಕಾರಗಳಿಂದ ಕಲ್ಪಿತ ಪುರುಷನಿರುತ್ತಾನೆಂದು ಹೇಳಿದ್ದರು. ಈ 3 ವಿಕಾರಗಳಿಂದ ಕಲ್ಪಿತ ಪುರುಷನಂದೆ ಅಂತ ಅಂದ್ರೆ ಈ ಒಂದು ತ್ರಿವಿಕೃತಿಗನು ಅನ್ನೋದಕ್ಕೆ 3 ಶ್ಲೋಕಗಳನ್ನ ಹೇಳ್ತಾರ ಅಂದಂಗಾತ. ಎಂಟನೇದ್ದು ಏನದ ಜೀವ ಭಾವ, ಅದಕ್ಕ 3 ಶ್ಲೋಕ ಇಟ್ಟಾರ. ಬೀಜದಲ್ಲಿಯೇ ಸಸ್ಯ ಬೀಜಪುಷಂಗಳ ಇರ್ಪ ಓಜೆಯಿಂದಿ ತ್ರಿವಿಕೃತಿಗಳು, ರಾಜೀವ ದಳ ನೇತ್ರೆ ಮೈತ್ರೇಯಿಯೇ ನೋಡು ನಿರ್ವ್ಯಾಜವು ಆ ಕಲ್ಪಿತನೋಳ್ ಇರ್ಕು. ಬೀಜದಲ್ಲಿ ಸಸ್ಯ ಮೊಳಕೆ, ಬೀಜ ಹೊಳಕೆ ಮತ್ತು ತುಷಂಗಳು ಹೊಟ್ಟುಗಳು ಇರುವಂತೆ ನ್ಯಾಯದಿಂದ ಓಜೆಯಿಂದ ಈ ತ್ರಿವಿಕೃತಿಗಳು, ಈ 3 ವಿಕಾರಗಳು ರಾಜೀವ ದಳ ನೇತ್ರೆ ಮೈತ್ರೇಯಿ, ಕಮಲದಳ ಸದೃಶವಾದ ನೇತ್ರವುಳ್ಳ ಮೈತ್ರೇಯಿಯೇ. ಅಂದ್ರ ಮೈತ್ರೇಯಿಯ ನೇತ್ರಗಳು ಹೆಂಗದಾವು ಅಂದ್ರ ಕಮಲದಳ ಸದೃಶ ಅದಾವಂತ, ವಿವೇಕ ದೃಷ್ಟಿಯಿಂದ ಕೂಡ್ಯಾಳ ಅಂತಕ್ಕೆ. ಕಮಲದಳ ಅಂದ್ರೆ ಅಲ್ಲಿ ಹೊರಗಿನ ರೂಪಕ್ಕೆ ಹೋಗ್ಬಾರ್ದು, ಒಳಗಿನ ರೂಪಕ್ಕೆ ಹೋಗ್ಬೇಕು. ಒಳಗಿನ ರೂಪ ಅಂದ್ರೆ ಏನ್ರಿ? ವಿಚಾರ ಅನ್ನುವಂಥದ್ದು ಲಕ್ಷಾರ್ಥಕ್ಕೆ ಹೋಗ್ಬೇಕು. ನಿರ್ವ್ಯಾಜವು ಕಪಟರಹಿತನಾದ ಆ ಕಲ್ಪಿತನ ಜೀವನಲ್ಲಿ ಇರ್ಕು ತೋರುವವು ನೋಡು. ಕಮಲದಳದ ಸದೃಶ ಮನೋಹರವಾದ ನೇತ್ರವುಳ್ಳ ಮೈತ್ರೇಯಿ ಕೇಳು. ಬೀಜದಲ್ಲಿ ಮೊಳಕೆ ಹೊಳಿಕೆ ಸೊಳಿಕೆ ಮುಂತಾದವುಗಳು ಇರುವಂತೆ ವಂಚನೆ ಇಲ್ಲದ ಈ ಕಲ್ಪಿತ ಪುರುಷದಲ್ಲಿ ಜ್ಞಾನ ಮೋಹನ ವರ್ತನಗಳ ಎಂಬ 3 ವಿಕೃತಿಗಳು ಉಂಟೆಂದು ತಿಳಿ. ಬೀಜನ ನಾವು ನೆಲದಾಗ ಹೋಗಿದ್ಮೇಲೆ, ನೆಲದಾಗ ಹೋಗಿ ಗೊಬ್ಬರ ಗಿಬ್ಬರ ಹಾಕಿ ಸ್ವಲ್ಪ ನೀರ್ ಹಾಕಿದ್ವಿ ಅಂದ್ರೆ ಏನಾಗ್ತದ್ರ? ಒಂದೇ ಬೀಜ 3 ಆಗ್ತಿರ್ತಿಲ್ಲ, ಮೊಳಕೆ ಹೊಳಿಕೆ ಸೊಳಿಕೆ ಅಂತ. ಹಂಗ ಇರುವಂತಹ ಒಂದೇ ಅವಿದ್ಯೆ ಏನಾಗ್ತದ ಅಂತಂದ್ರ 3 ಆಗ್ತದ ನೋಡ್ರಿ. ಅಂದ್ರ ಆ 3 ಆಗಿದ್ದು ಒಂದು ಅವಿದ್ಯೆನೆ ಅಂತ ಅರ್ಥ. ಆ 3 ಆಗಿದ್ದು ಏನದ ಅದು ಕೂಡ ಜೀವಭಾವ ಅಂತ ಅರ್ಥ. ಅಂದ್ರೆ ಇಲ್ಲಿ ಜ್ಞಾನ ವಿಕೃತಿ, ಅಜ್ಞಾನ ವಿಕೃತಿ ಮತ್ತು ವರ್ತನ ವಿಕೃತಿಗಳು, 3 ಇವು ಜೀವಭಾವಗಳು.
ತಿಳಿತು ಏನಂದ್ರ ತಿಳಿಯಿತು ಅಂತ ಹೇಳುವಂತಹದ್ದು, ತಿಳಿಲಿಲ್ಲ ಅಂತ ಹೇಳುವುದು, ತಿಳಿತು ತಿಳಿಲಿಲ್ಲ ಎರಡರೂ ಸಂಶಯದಿಂದ ಕೂಡಿದ್ದಂದ್ರ ವರ್ತನೆ ವಿಕೃತಿ. ಇವು ಮೂರು ವಿಕಾರಗಳು, ಜ್ಞಾನದ ವಿಕಾರಗಳು. ಇದು 8ನೇದಕ್ಕ 3 ಪದ್ಯಗಳ ಮೂಲಕ ವಿಸ್ತಾರವಾಗಿ ಹೇಳಿ ಇವಾಗ 9ನೇದ್ ಹೇಳ್ತಾರ ನೋಡ್ರಿ. ಕಲ್ಪಿತನಲ್ಲಿ ಜಗದ್ಬೀಜಮಯ ಭಾವನೆಯನ್ನು ನಿರೂಪಣೆ ಮಾಡುತ್ತಾರೆ. ಪ್ರಿಯತಮೆ ಮಹತು ಅಹಮಾದಿ ವಿಕಾರ ಸಂಚಯಕ್ಕೆ ತಾನಾದಿ ಕಾರಣನಾಗಿ ನಿಯಮದೊಳು ಇರ್ಪುದರಿಂದೇ ಜಗದ್ಬೀಜಮಯ ನೆನಪನು ಕಲ್ಪಿತನೇ ಕೇಳು. ಅಧಿಕ ಪ್ರೀತಿಗೆ ಪಾತ್ರಳಾದ ಮೈತ್ರೇಯಿಯೇ ಪ್ರಿಯತಮೆ. ಮಹತ್ತು ಕಾರ್ಯೋನ್ಮುಖವಾದ ಪ್ರಕೃತಿಯ ಅವಸ್ಥೆ, ಗುಣಗಂಧಾರ್ಭ ಅವಸ್ಥೆ ಅಂದ್ರೆ ಗರ್ಭಾತ್ಮಕ ಅವಸ್ಥೆ. ಇದು ಮಹತ್ತು ಅಂದ್ರ ಬೀಜ ನೆಲದಾಗ ಹಾಕಿದಾಗ ಉಬ್ಬತೈತಿ ನೋಡ್ರಿ. ಅದು ಗರ್ಭಿಣಿ ಇದ್ದಂತ ಸ್ತ್ರೀ ಇರ್ತಾಳಲ್ಲ, ಹೊಟ್ಟೆ ಒಳಗ ಕೂಸಿದ್ದದ್ದು, ಉಬ್ಬಿದಂತ ಸ್ತ್ರೀ ಅಂದ್ರೆ ಹೊಟ್ಟೆ ಉಬ್ಬಾಗಿರ್ತತಲ್ಲ, ಅದಕ್ಕೇನಂತೀವಿ ಮಹತ್ತು. ಪ್ರಕೃತಿ ಹಂಗ ಉಬ್ಬಿತ್ತು ಅಂದ್ರೆ ಅದಕ್ಕೆ ಮಹತ್ ಅಂತ. ಕಾರ್ಯೋನ್ಮುಖವಾದ ಪ್ರಕೃತಿಯ ಅವಸ್ಥೆ ಮಹತ್ತು. ಅಹಮಾದಿ ಅಹಂಕಾರ ಮೊದಲುಗೊಂಡು ವಿಕಾರ ಸಂಚಯ ಅಂದ್ರೆ ಪಂಚಭೂತ ಭೌತಿಕ ಕಾರ್ಯ ಸಮೂಹಕ್ಕೆ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಈ ಪಂಚಭೂತ ಭೌತಿಕ ಕಾರ್ಯ ಸಮೂಹಕ್ಕೆ ತಾನು ಆದಿ ಕಾರಣವಾಗಿ, ತಾನು ಮೂಲ ಕಾರಣವಾಗ್ಯದ. ಈ ಮಾಯೆ ಮೂಲ ಕಾರಣವಾಗಿ ನಿಯಮದೊಳು ನಿಶ್ಚಯವಾಗಿ ಇರುವುದರಿಂದ ಕಲ್ಪಿತನೇ, ಕಲ್ಪಿತ ಪುರುಷನೇ ಜಗದ್ಬೀಜ ನೆನಪನು, ಜಗತ್ತಿಗೆ ಮೂಲ ಕಾರಣ ನೆನೆಸಿಕೊಳ್ಳುವನು. ಆದ್ದರಿಂದ ಕಲ್ಪಿತ ಜಗದ್ಬೀಜಮಯನು, ಜಗತ್ತಿಗೆ ಬೀಜ ಎಲ್ಲದ ಅಂದ್ರ ಆ ಜೀವನದಲ್ಲೇನ ಐತಿ. ಆದ್ದರಿಂದ ಇವಾಗ ಏನಂತಂದ್ರು ಜಗದ್ಬೀಜ ಜಗದ್ಬೀಜ ಅಂತ ಹೆಸರಿಟ್ಟು. ಅತ್ಯಂತಿಕ ಪ್ರೇಮಕ್ಕೆ ಪಾತ್ರಳಾದ ಮೈತ್ರೇಯಿ ಕೇಳು. ಪ್ರಕೃತಿ, ಮಹತ್ತು, ಅಹಂಕಾರ, ಶಬ್ದಾದಿ ತನ್ಮಾತ್ರೆಗಳಂತಂದ್ರ ಇನ್ನ ಪಂಚೀಕರಣ ಆಗಿಲ್ಲ. ತಸ್ಮಾತ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ, ಆಕಾಶಾತ್ ವಾಯುರಗ್ನಿ, ಅಗ್ನಿರಾಪ, ಆಪಾತ್ ಪೃಥ್ವಿ. ಹಿಂಗ ಪಂಚಮಹಾಭೂತಗಳ ಸೃಷ್ಟಿಯನ್ನ ತೈತ್ರೇಯ ಉಪನಿಷತ್ ಹೇಳಿದಲ್ಲ. ಆ ಪಂಚಮಹಾಭೂತಗಳೇನು ಹುಟ್ಟ್ಯಾವಲ್ರಿ, ಅವು ಇನ್ನ ಪಂಚೀಕರಣ ಆಗಿಲ್ಲ. ಕಣ್ಣಿಗೆ ಕಾಣುದಿಲ್ಲ, ಅವು ಸೂಕ್ಷ್ಮ ಇರ್ತಾವ. ಇಲ್ಲ ಅಂತಲ್ಲ, ಕಣ್ಣಿಗೆ ಕಾಣಂಗಿಲ್ಲ ಇಲ್ಲ ಅಂತೀರೇನು? ಇಲ್ಲ ಅನ್ನಕ್ ಬರುದಿಲ್ಲ. ಅದಾವಂದ್ರ ಕಾಣುವುದಿಲ್ಲ, ಇಲ್ಲ ಅನ್ನಕ್ ಬರುವುದಿಲ್ಲ. ಅಂತ ಅವಸ್ಥೆಗೆ ಏನಂತೇವೆ ನಾವು? ತನ್ಮಾತ್ರೆ ಅವಸ್ಥೆ. ಅಹಂಕಾರ, ಶಬ್ದಾದಿ ಪಂಚ ತನ್ಮಾತ್ರೆ ಅಂದ್ರ ಇವು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ, ಇವು ತನ್ಮಾತ್ರೆ ರೂಪದಾಗಿರ್ತಾವ. ಆ ನಂತರ ಪಂಚೀಕರಣ ಆಗ್ತದ್ರಿ. ಪಂಚೀಕರಣ ಅಂದಾಗ ಮಹಾಭೂತಗಳಾಗ್ತಾವ, ಅವ ಕಾಣ್ತಾವ. ಇವು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಕಣ್ಣಿಗೆ ಕಾಣ್ತಾವ. ಪಂಚೀಕರಣ ಆದ ನಂತರ, ಪಂಚೀಕರಣ ಆಗಿದ ಮೊದಲ ತನ್ಮಾತ್ರೆಗಳು. ಪಂಚೀಕರಣ ಆದ ನಂತರ ಸ್ಥೂಲ ಆಕಾವ. ಸ್ಥೂಲ ಆದಾಗ ಎಲ್ಲರಿಗೂ ಕಾಣ್ತಾವ. ಭೂತ ಭೌತಿಕ ಸಮೂಹಕ್ಕೆಲ್ಲ ಕಲ್ಪಿತನೇ ಕಾರಣನಾಗಿದ್ರಿಂದ ಈ ಕಲ್ಪಿತ ಪುರುಷನೇ ಜಗದ್ಬೀಜನು ಅಂತ. ಜಗತ್ತಿಗೆ ಬೀಜ ಎಲ್ಲದರಿ? ಕಲ್ಪಿತ ಪುರುಷ. ಜೀವಭಾವ ಅಂತ ಅರ್ಥ. 9ನೇದ್ದು ಆ ಕಲ್ಪಿತನ ಅಹಂಭಾವನೆ ಜಗತ್ತಿಗೆ ಕಾರಣವಾಗಿರುವುದೆಂದು ಹೇಳುತ್ತಾರೆ. ಈಗ ಈ ಕಲ್ಪಿತ ಅಹಂಭಾವ ಏನದ, ಅದ ಜಗತ್ತಿಗೆ ಕಾರಣದ. ಜಗತ್ ನಿಜವಾಗಿ ಇಲ್ಲ ಅಂತಾರೆ. ಅಹಿಬುದ್ಧಿ ನೇಣಿನ ಹೀಗೆ ಬೀಜವಾದಂತೆ ಮಹದಾದಿ ಜಗಕ್ಕೆ ತಾನದು ತನ್ನ ಸಹಮಿರ್ಪ ಬಗೆಯ ನೀನರಿ ಕಲ್ಪಿತ ನೋಡಿ ಇಂತು ವಿಹಿತಂ. ಇದು ಅಂಬುಜಲೋಚನೆ. ಅಹಿಬುದ್ಧಿ, ಅಹಿ ಅಂದ್ರ ಸರ್ಪ. ಹಗ್ಗದಲ್ಲಿ ತೂರೈತೆ ಹಾವು. ಆ ಹಾವಿಗೆ ಏನಂತಾರ್ರಿ ಸಂಸ್ಕೃತದಾಗ? ಅಹಿ. ಸರ್ಪದ ಬುದ್ಧಿ. ಸರ್ಪದ ಬುದ್ಧಿ ಉಂಟಾಗೈತಿ ಭ್ರಮೆಯಿಂದ. ಅಲ್ಲಿ ಏನದ? ಹಗ್ಗನ ಐತಿ. ಅದೇನದ? ಬ್ರಹ್ಮವೇ ಇದೆ, ಜಗತ್ತಾಗಿ ತೋರಾಗತ್ತದ. ನಿಮ್ಮೆಲ್ಲರ ಶರೀರ ಆಗಿ ತೋರುವಂತ ಹಾವಿದು. ಅದು ಏನದ? ಅದು ಬ್ರಹ್ಮವೇ ಇದೆ. ಏನಾಗಿ ತೋರಾಗತ್ತದ? ಶರೀರ ಆಗಿ ತೋರಾಗತ್ತದ, ಜಗತ್ತಾಗಿ ತೋರಾಗತ್ತದ. ಸರ್ಪದ ಬುದ್ಧಿಗೆ ನೇಣಂದ್ರ ಹಗ್ಗದ. ಅಹಿಗೆ ಬೀಜವಾದಂತೆ, ಸರ್ಪಕ್ಕೆ ಬೀಜವಾದಂತೆ, ಕಾರಣವಾದಂತೆ ಈ ಮಹದಾದಿ ಜಗಕ್ಕೆ ಮಹತ್ತತ್ವವನ್ನು ಮೊದಲು ಮಾಡಿಕೊಂಡಿರುವ ಜಗತ್ತಿಗೆ ತಾನೆಂಬುದು ತನ್ನ ಸಹಮಿರ್ಪ, ತನ್ನೊಡನೆ ಕೂಡಿಕೊಂಡಿರುವಂತ ಅಹಂಭಾವನೆಯೇ ಕಾರಣವಾಗಿರುವುದು. ಈ ಅಹಂಭಾವನೆ ಏನಂತಲ್ಲ, ಇದೇ ಕಾರಣ ಆಗೈತೆ ಜಗತ್ತು ತೋರ್ಲಿಕ್ಕೆ.
ಹಿಂಗಂದು ನೀನು ತಿಳಿ ಅಂಬುಜ ಲೋಚನೆ ಅಂದ್ರ ಅಂಬುಜ, ಅಂಬು ಅಂದ್ರೆ ನೀರು, ಜ ಅಂದ್ರೆ ಹುಟ್ಟು. ನೀರಲ್ಲಿ ಹುಟ್ಟಿದಂತೆ ಯಾವ್ದ್ರದು? ಕಮಲ. ಕಮಲ ಕಮಲದಂತ ಸದೃಶ್ಯ ನೇತ್ರವುಳ್ಳವಳೆ. ಲೋಚನೆ ಅಂದ್ರೆ ಕಣ್ಣುಳ್ಳವಳು. ಅಂದ್ರೆ ಕಮಲ ಪತ್ರದಂತೆ ನೇತ್ರವುಳ್ಳಂತ ಹೇ ಮೈತ್ರಾದೇವಿಯೇ, ಅಂಬುಜ ಲೋಚನೆ ಕೇಳು. ಕಲ್ಪಿತನಲ್ಲಿ ಜೀವನಲ್ಲಿ ಈ ಪ್ರಕಾರವಾಗಿದೆ. ಇದು ಯೋಗ್ಯವಾಗಿರುವುದು, ಇದು ಪ್ರಮಾಣ ಸಿದ್ಧವಾಗಿದೆ. ನಿಜ ಹಾವಿನ ಬುದ್ಧಿಯೇ ಹಗ್ಗದಲ್ಲಿ ತೋರುವ ಹಾವಿಗೆ ಕಾರಣವಾದಂತೆ ಮಹದಹಂಕಾರಾತ್ಮಕ ಜಗತ್ತಿಗೆ ಕಲ್ಪಿತನಲ್ಲಿರುವ ನಾನೆಂಬ ಭಾವನೆಯೇ ಕಾರಣವಾಗಿದೆ. ಹೀಗೆ ಕಲ್ಪಿತನಲ್ಲಿರುವ ಅಹಂ ಭಾವನೆಯು ಕಾರಣವಾಗಿರುವುದು. ಕಮಲದಂತೆ ನೇತ್ರಗಳುಳ್ಳ ಮೈತ್ರೇಯಿ ಅಂದ್ರ ನೇತ್ರಗಳು ಕಮಲದಂತೆ ಅದಾವಂತಲ್ಲ, ಆಕಿದ ಬುದ್ಧಿ, ಆಕಿದ ವಿಚಾರಗಳು ಆತ್ಮಾನಾತ್ಮ ತಿಳ್ಕೋಬೇಕು ಅಂತ ತಿಳ್ಕೊಂಡು ಬಂದಾಳಕಿ. ಅಂತ ವಿವೇಕಿ ಅದಾಳಕಿ. ಆದ್ರಿಂದ ಅಲ್ಲಿ ಆಕೆಯನ್ನ ಲಕ್ಷಣ ಹೊಗಳಾಕತ್ತಾರ ನಿಜಗೊಂಡ್ರು. ಸುಪ್ತಿಯಲ್ಲಿ ಅಹಂ ಇಲ್ಲದರಿಂದ ಜಗತ್ತು ಇಲ್ಲ. ಜಾಗೃತದಲ್ಲಿ ಅಹಂ ಭಾವನೆ ತೋರಿದ್ರಿಂದ ಜಗತ್ತೆಲ್ಲವೂ ತೋರಿದ್ದರಿಂದ ಅಹಂ ಭಾವ ಪರ ಅಂತಾರಿಂದ. ಇದಕ್ಕೇನದ? ಅಹಂ ಭಾವನೆ ತೋರಿದ್ದರಿಂದ ಜಗತ್ತೆಲ್ಲವೂ ತೋರುವುದು ಸಹಜವಾಗಿದೆ. ಜೀವ ಭಾವದಿಂದ ಜಗತ್ತು ತೋರಾಗತ್ತದ. ಜೀವ ಭಾವ ಇಲ್ಲೂ ಮಠ ಜಗತ್ತು ತೋರ್ತದ. ಜೀವ ಭಾವ ಇದ್ದಂಗ ಆದ್ರೆ ತೋರುದಿಲ್ಲ. ತೋರಿದ್ರೆ ಸತ್ಯತ್ವ ಬುದ್ಧಿಯಾಗಿ ವಿಷಯ ಆಗಿ ತೋರುದಿಲ್ಲ. ಮಿಥ್ಯತ್ವ ಬುದ್ಧಿಗೆ ವಿಷಯ ಆಗಿ ತೋರಿದ್ರೆ ಏನು ಬಾಧಕ ಇಲ್ಲ. ಆ ವಿಷಕಾರಿ ಹಾವಿನ ವಿಷಯದ ಹಲ್ಲ ತೆಗೆದು ಬಿಟ್ರೆ ಅದು ಹೆಂಗ ನಮಗ ಅದು ವಿನೋದಕ್ಕೆ ಕಾರಣ ಆಗ್ಯದೋ, ಅದೇ ಜಗತ್ತು ಯಾವ್ದು ದುಃಖಕ್ಕೆ ಕಾರಣ ಆಗ್ಯದೋ ಅದ ವಿನೋದಕ್ಕೆ ಕಾರಣ ಆಗ್ತದ ಅಂತ ನಮ್ಮ ಶಾಸ್ತ್ರಕಾರ. ಇದು 10ನೇ ಭಾವವನ್ನ ಹೇಳ್ತಾರ ನೋಡ್ರಿ. ಬಳಿಕ ಕಲ್ಪಿತನಲ್ಲಿರುವ ಬೋಧಾದ್ವಿತಿ ಎಂಬ ಭಾವನೆಯನ್ನು ನಿರೂಪಣೆ ಮಾಡುತ್ತಾರೆ. ಬೋಧಾದ್ವಿತಿ ಎಲ್ಲ ಸಂಸ್ಕೃತ ಶಬ್ದಗಳನ್ನ ಹೆಂಗಿಟ್ಟಾರ ಹಂಗ ಹಾಕ್ಯಾರ ಅಪ್ಪವ್ರು. ಉಪನಿಷತ್ನಾಗಿನ ಬಳಸಿದ ವಾಕ್ಯಗಳನ್ನ, ಶಬ್ದಗಳನ್ನ ಅವನೇ ತಗೊಳ್ಳಾರ. ಕನ್ನಡದಾಗ ಬೇರೆ ಶಬ್ದಗಳು ಸಿಕ್ಕಿಲ್ಲ ಕಾಣ್ತವ್ರಿಗೆ. ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ, ಅರಿವು ಮರವೆಗಳೆಂಬೆರಡನು ನೆರೆ ಕೂಡಲ್ ಅಂತರಾತ್ಮನು, ನೀರೇ ನೀನಿದನರಿ ಕಲ್ಪಿತನ ಬೋಧಾದ್ವಿತಿ ಎಂದು. ತನ್ನ ಸ್ವರೂಪವನ್ನ ಮರೆತನಂದ್ರ ಅವ ಜೀವಾತ್ಮ ಆಕ್ಕನ. ತನ್ನ ಸ್ವರೂಪವನ್ನ ತಿಳಿದ್ರೆ ಅವ ಪರಮಾತ್ಮ ಆಕ್ಕನ. ಮತ್ತೆ ಇವೆರಡು ತಿಳಿದ ಮತ್ತು ಸ್ವಲ್ಪ ತಿಳಿದಂಗ ಆಗ್ಲಿಲ್ಲ, ಎರಡು ಕೂಡಿದ್ವು ಅಂದ್ರ ಅರಿವು ಮರಗಳ ಎಂಬೆರಡನ್ನೂ ನೆರೆ ಚೆನ್ನಾಗಿ ಕೂಡಲು ಹೊಂದಲು ಅಂತರಾತ್ಮನು ಅಂದ್ರೆ ಮಧ್ಯಸ್ಥ ಆತ್ಮನೆನಿಸುತ್ತಾನೆ. ನೀರೇ ಸ್ತ್ರೀಯಳೆ ಕೇಳೋ ನೀನು ಈ ಕಲ್ಪಿತ ಜೀವನ ಬೋಧಾದ್ವಿತಿ ಎಂದು ತಿಳಿ. ಅಂದ್ರೆ ಜ್ಞಾನ ಅಜ್ಞಾನದ ವ್ಯವಹಾರ ಅಂತ ತಿಳಿ ಅಂತ. ಇಲ್ಲಿ ಬೋಧ ಅಂದ್ರೆ ಏನ್ ಮಾಡ್ಬೇಕು? ಜ್ಞಾನ ಅಜ್ಞಾನ ಅಂತ ಹೋಗ್ಬೇಕು. ದ್ಯುತಿ ಅಂದ್ರ ವ್ಯವಹಾರ ಅಂತ ಹೋಗ್ಬೇಕು. ಅಪ್ಪ ಅವ್ರೆಲ್ಲ ರೆಡಿ ಮಾಡಿಟ್ಟಾರ, ನಾವು ಬರೀ ಊಟ ಮಾಡೋದು. ಇಲ್ಲ ಅಂದ್ರೆ ಸಂಸ್ಕೃತ ಡಿಕ್ಷನರಿ ಹಿಡ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಒಮ್ಮೊಮ್ಮೆ ಡಿಕ್ಷನರಿ ಹಿಡ್ಕೊಂಡು ಕುತ್ಕೊಂಡ್ರು ತಿಳಿಯಂಗಿಲ್ರಿ. ಇವು ಪರಂಪರೆ ಒಳಗೆ ಬಂದ್ರಷ್ಟ ತಿಳಿತದ. ಸಿದ್ಧಾರೂಢರ ಪರಂಪರೆ ಬಂದವ್ರಿಗೆ ತಿಳಿತದ. ವೇದಾಂತ ಪರಂಪರೆ, ಯಾಕಂದ್ರೆ ಸಿದ್ಧಾರೂಢರು ವೇದಾಂತ ಪರಂಪರೆ ಒಳಗೆ ಬಂದಾರ. ನಿಜಗೊಂಡ್ರು ವೇದಗಳನ್ನ ಟ್ರಾನ್ಸ್ಲೇಟ್ ಮಾಡ್ಯಾರ, ಭಾಷಾಂತರ ಮಾಡ್ಯಾರ. ಉಪನಿಷತ್ತುಗಳಲ್ಲಿ ಇದ್ದಂತ ವಾಕ್ಯಗಳನ್ನ ಭಾಷಾಂತರ ಮಾಡ್ಯಾರ. ಎಲ್ಲ ಒಂದಕ್ಕೊಂದು ಸಂಬಂಧ ಅದ ರೀ. ದೇಹಾದಿ ಅಹಂಕಾರ ಅನಾತ್ಮ ವಸ್ತುಗಳಲ್ಲಿ ನಾನೆಂಬ ಭಾವನೆಯನ್ನು ಮಾಡಿದರೆ ಜೀವಾತ್ಮ ನೆನೆಸಿಕೊಳ್ಳುತ್ತಾನೆ. ಅಧಿಷ್ಠಾನ ಕೂಟಸ್ಥ ನಿರ್ವಿಕಾರ ಆತ್ಮನು ತಾನೆಂದು ತಿಳಿದರೆ ಪರಮಾತ್ಮ ನೆನೆಸುತ್ತಾನೆ. ಇಷ್ಟ ಅದ. ದೃಶ್ಯಗಳಾದ ದೇಹಾದಿಗಳು ನಾನು ಅಥವಾ ದೃಕ್ ರೂಪಾದ ಕೂಟಸ್ಥನು ನಾನು ಎಂಬ ಸಂಶಯ ಆತಂದ್ರ 2 ಕೋಟಿ ಕಾ ಜ್ಞಾನಕ್ಕೂ ಸಂಶಯ ಕೈಯೇ ಹೈ. ಸಂಶಯ ಜ್ಞಾನ ಪ್ರಾಪ್ತಿಯಾಗಲು ಒದಗಿರಲು ಅಂತರಾತ್ಮ ನೆನೆಸಿಕೊಳ್ಳುತ್ತಾನೆ. ಮೈತ್ರೇಯಿ, ಇದು ಕಲ್ಪಿತ ಪುರುಷನ ಜ್ಞಾನ ಅಜ್ಞಾನ ವ್ಯವಹಾರವೆಂದು ತಿಳಿಯುವಂತವಳಾಗು. ದ್ಯುತಿ ಬೋಧಾದ್ವಿತಿ ಅಂದ್ರ ಜ್ಞಾನ ಅಜ್ಞಾನದ ವ್ಯವಹಾರ ಅಂತ ತಿಳ್ಕೋ. ಬಳಿಕ ಒಬ್ಬ ಕಲ್ಪಿತ ಪುರುಷನೇ ಜೀವಾತ್ಮ, ಒಬ್ಬ ಕಲ್ಪಿತ ಪುರುಷನೇ ಅಂತರಾತ್ಮ, ಒಬ್ಬ ಕಲ್ಪಿತ ಪುರುಷನೇ ಪರಮಾತ್ಮನೆಂದು 3 ಪ್ರಕಾರ ಹೇಗೆ ಹೇಳಲ್ಪಡುತ್ತಾನೆಯೋ ಅನ್ನೋ ಶಂಕೆಯನ್ನು ಮಾಡಿದರೆ ದೃಷ್ಟಾಂತ ಕೊಟ್ಟು ಹೇಳ್ತಾರ ನೋಡ್ರಿ.
ಜನಪನೆ ಮರದಲ್ಲಿ ವ್ಯಾಧನು, ಮಧ್ಯಸ್ಥ ನೆನಪನು ತನ್ನ ತಾನರಿವಲ್ಲಿ, ವನಿತೆ ಮೇಣ್ ಅರಿದಲ್ಲಿ ಜನಪನೆನಿಸುವನು. ಈ ಜನಪನೆನಿಸುವನಿ ಅನುವನು ನೀನು ಅರಿ ಬೋಧಾದ್ವಿತೀಯಳು. ಅನುವನು ನೀನು ಈ ಅನುವನ ತಿಳ್ಕೊ. ಜನಪ ಅಂದ್ರೆ ಯಾರಿ? ಕುಂತಿಯ ಪುತ್ರನಾದ ಕರ್ಣ ಜನಪ ಅಂತಾರವು. ಕುಂತಿಯ ಪುತ್ರನಾದ ಕರ್ಣನೇ ಮರೆತಾಗ, ತನ್ನ ಸ್ವರೂಪವನ್ನು ಮರೆತಾಗ, ತನ್ನನ್ನು ತಾನು ತಿಳಿಯದಿರುವಲ್ಲಿ ವ್ಯಾಧನ ಮಗ ರಾಧಾ ಪುತ್ರ ಅಂತ ತಿಳ್ಕೊಂಡಿದ್ದವ. ಕ್ಷತ್ರಿಯನಾಗಿದ್ರು ಕೂಡ ರಾಧಾ ಪುತ್ರ ಅಥವಾ ವ್ಯಾಧನ ಮಗ ರಾಧಾ ಪುತ್ರ ಅಂತ ತಿಳ್ಕೊಂಡಿದ್ದವ. ದಾಸಿ ಪುತ್ರ ಅಂತ ತಿಳಿದಿದ್ದ ಕ್ಷತ್ರಿಯನಾಗಿ. ಇನ್ನು ತನ್ನನ್ನು ತಾನು ಅರಿಯುವಲ್ಲಿ ವಿಚಾರ ಮಾಡಿದ ಕೃಷ್ಣ ಪರಮಾತ್ಮಗಳಿಂದ ಹೇಳಿಸ್ತಾನ. ಕೃಷ್ಣ ಪರಮಾತ್ಮ ಅವ್ರ ತಾಯಿ ಕಡೆಯಿಂದ ಹೇಳಿಸ್ತಾನ. ಕುಂತಿ ಹೇಳ್ತಾಳ, ನೀ ನನ್ನ ಮಗ ಅದೀಪ ಅಂತ ಹೇಳ್ತಾಳ. ತಾಯಿನ ಹೇಳ್ತಾಳ. ತಾಯಿಗಿಂತ ಹೆಚ್ಚಿಗೆ ಪ್ರಮಾಣ ಬೇಕೇನ್ರಿ? ಯಾರ ನಿಮ್ಮಪ್ಪ ಯಾರು ಅಂತ ಹೇಳಕ ತನ್ನ ತಾಯಿನ ಪ್ರಮಾಣ. ಹಂಗ ನೀನ್ ನನ್ನ ಮಗ ಅದೀಪ ಅಂತ ಯಾರು ಹೇಳಿದ್ರು? ಕುಂತಿ ಹೇಳಿದ್ಲ. ಯಾರಿಗೆ? ಯಾವ ರಾಧೆ ಅಂತ ತಿಳ್ಕೊಂಡಿದ್ದಲ್ಲ, ಆ ರಾಧಾನ ಮನ್ಯಾಗ ಬೆಳೆದಿದ್ದವ. ರಾಧೆಯನ್ನ ನಮ್ಮವ್ವ ರಾಧಾನ ಅಂತ ತಿಳ್ಕೊಂಡಿದ್ದವ. ರಾಧೆ ಅನಿಸ್ಕೊಂಡಿದ್ದವ. ಅವ್ ಗೊತ್ತಾತ ಈಗ ಅವ್ರವ್ವ ಯಾರು ಅಂತ. ಕುಂತಿ ಮಗ ಅಂತ ಗೊತ್ತಾಗುತ್ತೆ. ಕೌಂತೆಯ ಅಂತ ತಿಳ್ಕೊಂಡವ. ಹೆಂಗ ತಿಳ್ಕೊಂಡವ? ಜ್ಞಾನ ಆತವ. ಅರಿಯುವಲ್ಲಿ, ತನ್ನನ್ನು ತಾನು ವಿಚಾರ ಮಾಡುವಲ್ಲಿ ಮಧ್ಯಸ್ಥನೆನಿಸುವನು. ನಡುವಿನವನೆಂದು ಅಂತರಾತ್ಮನೆಂದು ಹೇಳಿಸಿಕೊಳ್ಳುತ್ತಾನೆ. ವನಿತೆ ಕೇಳ್, ಮೈತ್ರೇಯಿ ಆಲಿಸು, ಮೇಣ್ ಮತ್ತು ಅರಿದಲ್ಲಿ ವಿಚಾರ ಮಾಡಿ ತನ್ನನ್ನು ತಾನು ತಿಳಿಯಲು ಜನಪನೆನಿಸುವನು, ಕರ್ಣನೆಂದು ಹೇಳಿಸಿಕೊಳ್ಳುತ್ತಾನೆ. ಈ ಅಣುವನ್ನು, ಈ ಅಣುವು ಅಂದ್ರೆ ಒಂದು ನೆವ. ಈ ಒಂದು ರೀತಿಯಿಂದ ಬೋಧಾದ್ವಿತಿಯಳು ಕಲ್ಪಿತನ ಭಾವರೂಪವಾದ ಬೋಧಾದ್ವಿತಿಯಲ್ಲಿ ಅಂದ್ರ ಜ್ಞಾನ ಅಜ್ಞಾನದ ವ್ಯವಹಾರದಲ್ಲಿ ನೀನು ತಿಳಿ. ತಾತ್ಪರ್ಯ ಹೇಳ್ತಾರ ನೋಡ್ರಿ. ಕುಂತಿಯ ಪುತ್ರನಾದ ಕರ್ಣನು ತನ್ನನ್ನು ತಾನು ಮರೆಯುತ್ತಿರಲಿಕ್ಕೆ ರಾಧಾ ಪುತ್ರನೆನಿಸಿದನು. ತಾನು ಯಾರೆಂದು ವಿಚಾರ ಮಾಡಲು ತಾನೇ ಮಧ್ಯಸ್ಥನಾದನು. ಸಂಶಯಸ್ಥ ಅಂತರಾತ್ಮ. ನಾನು ಯಾರು ಅಂತ ವಿಚಾರ ಮಾಡಕತ್ತ ಸಂಶಯ ಇದ್ದಾಗ ಅವ ಅಂತರಾತ್ಮ ಅನಿಸಿಕೊಂಡ. ಶ್ರೀಕೃಷ್ಣ ಪರಮಾತ್ಮನ ಉಪದೇಶದಿಂದ ತಾನು ಕುಂತ್ರಿಯ ಪುತ್ರನು ಕರ್ಣನು ಇದ್ದೇನೆ ಎಂದು ತಿಳಿದು ಸುಖಿಯಾದನು. ಅವಾಗೇನಾದ? ಹೇಗೋ ಹಾಗೆ ಈ ತನ್ನ ನಿಜವನ್ನು ತಾನು ಮರೆದಿರಲು ಜೀವಾತ್ಮನು ತನ್ನನ್ನು ತಾನು ಅರಿಯುವ ಕಾಲಕ್ಕೆ ಅಂತರಾತ್ಮನು ಗುರು ಶಾಸ್ತ್ರಗಳಿಂದ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮನೇ ತಾನೆಂದು ತಿಳಿದರೆ ಪರಮಾತ್ಮನೆನಿಸುವನು. ಈ ವ್ಯವಹಾರದಲ್ಲಿ ಕಲ್ಪಿತನ ಬೋಧಾದ್ವಿತಿ ಎನಿಸುವುದು. ಅಂದ್ರೆ ಕಲ್ಪಿತನ ಜ್ಞಾನ ಅಜ್ಞಾನ ವ್ಯವಹಾರ ಎನಿಸುತ್ತದೆ. 345. ಬಳಿಕ ಕಲ್ಪಿತನ ಜ್ಞಾನ ವ್ಯವಹಾರವು ನಿಜವಾದ ಆತ್ಮಸ್ವರೂಪವು ಯಾಕಾಗಬಾರದೆಂದು ಶಂಕೆಯನ್ನು ಮಾಡಿದರೆ ಅದು ಬೋಧಾದ್ವಿತೀಯಾದರೂ ಕೂಡ ನಿಜವಲ್ಲವೆಂದು ಹೇಳುತ್ತಾರೆ. ಲೌಕಿಕದಾಗ ನಾವು ಎಂತ ವಿದ್ಯೆ ಗಳಿಸ್ತೇವೆ? ಅಪರಾವಿದ್ಯೆ ಗಳಿಸ್ತೇವೆ. ಎಂತ ಅಪರಾವಿದ್ಯೆ, ಎಂತ ಇಂಜಿನಿಯರ್ ಆಗ್ಯಾನಪ್ಪ, ಎಂತ ಡಾಕ್ಟರ್ ಆಗ್ಯಾನ, ದೊಡ್ಡ ಅಧಿಕಾರದಾಗ ಅದಾನ, 5 ಅಂಕಿ ಸಂಬಳ ತಗೋತಾನಂದ್ರು ಕೂಡ ಅದು ನಿಜ ಏನ್ರದ? ಹಂಗ ಕಲ್ಪಿತನ ವ್ಯವಹಾರ ಇದು ನಿಜ ಅಲ್ಲ. ಇದು ಮಾಯಾ ಕಲ್ಪಿತ ಅದ. ಇದಕ್ಕ ಇದು ಸ್ವರೂಪ ಅನ್ನಬಾರ್ದು, ನಿಜ ಸ್ವರೂಪ ಅನ್ನಬಾರ್ದು. ಇದು ಬೋಧಾದ್ವಿತಿ ಆದ್ರೂ ಕೂಡ ಇದು ನಿಜವಲ್ಲವೆಂಬುದನ್ನು ಹೇಳುತ್ತಾರೆ. ಅದು ಕಾರಣದ ಬೋಧಾದ್ವಿತಿ ನಿಜಾತ್ಮನೇ ಅಲ್ಲವು. ಅದು ತಿಳಿದೊಡೆ ಬಿತ್ತೆಯುವುದಾಗಿ ಸುದತಿ ನೀನು ಈ ಕ್ರಮದಳು ಕಲ್ಪಿತನ ಭಾವದ ಉದಯಂಗಳ ಇರವನು ಇಂತರಿಯುವುದು. ಆ ಕಾರಣದಿಂದ ಈ ಜ್ಞಾನ ಅಜ್ಞಾನದ ವ್ಯವಹಾರ ಏನದ ಬೋಧಾದ್ವಿತಿ ಇದು ನಿಜ ಆತ್ಮನೇ ಅಲ್ಲ, ಸತ್ಯವಾದದ್ದಲ್ಲ. ಅದು ತಿಳಿದೊಡೆ ಅದು ವಿಚಾರ ಮಾಡಲಾಗಿ ಮಿಥ್ಯೆಯುವುದಾಗಿ ಸುಳ್ಳಾದ್ದರಿಂದ ಸುದತಿ, ಹೇ ಸ್ತ್ರೀಯಳೇ, ನೀನು ಈ ಕ್ರಮದಲ್ಲಿ ಈ ರೀತಿಯಿಂದ ಕಲ್ಪಿತ ಪುರುಷನ ಭಾವದ ಉದಯಗಳನ್ನು, ಭಾವದ ಉತ್ಪತ್ತಿ ನಾಶಗಳನ್ನು ಈ ರೀತಿಯಾಗಿ ತಿಳಿಯುವುದು. ತಾತ್ಪರ್ಯ: ತನ್ನನ್ನು ತಾನು ಅರಿಯುವ
ತನ್ನನ್ನು ತಾನು ಮರೆಯುವ ಮೊದಲಾದ ವ್ಯವಹಾರ ರೂಪವಾದ ಬೋಧಾದ್ವಿತಿಯು ಜ್ಞಾನ ಸ್ವರೂಪವಾಗಿ ನಿಜವಾದ ಸ್ವರೂಪವೇನು ಎಂಬಂತೆ ಕಂಡು ಬಂದರೂ ಕೂಡ ಅದು ಉಂಟಾಗಿದೆ, ಅದು ಹುಟ್ಟಿದೆ. ಅದು ಉಂಟಾಗಿದೆ ಅಂದ್ರೆ ಹುಟ್ಟಿದೆ, ಆದ್ದರಿಂದ ಅವಶ್ಯವಾಗಿಯೇ ನಾಶವಾಗುತ್ತದೆ. ಆದ್ದರಿಂದ ಅದನ್ನು ಆತ್ಮಸ್ವರೂಪವೆಂದು ನಂಬಲಾಗದು. ಆತ್ಮಸ್ವರೂಪ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಇದು ಹುಟ್ಟುತ್ತದೆ, ಸಾಯ್ತದ. ಈ ರೀತಿ ಕಲ್ಪಿತ ಪುರುಷನ 10 ಭಾವನೆಗಳು ಇರುತ್ತವೆ ಎಂದು ತಿಳಿಯತಕ್ಕದ್ದು. 10 ಹೇಳ್ಯಾರ, ಅವು ನಿಜವಾಗಿ 7,000 ಚಿಲ್ಲರ ಭಾವನ. ಬಳಿಕ ಈ 10 ಭಾವನೆಗಳಿಂದ ಕೂಡಿಕೊಂಡಿರುವ ಕಲ್ಪಿತ ಪುರುಷನ ಕಲ್ಪನೆಯಿಂದಲೇ ಜಗತ್ತಾಗಿರುತ್ತದೆ ಎಂದು ಹೇಳುತ್ತಾರೆ. ಅಧ್ಯಾರೋಪ ಮಾಡಾಕತ್ತಾರ, ಅಪವಾದ ಮಾಡೋದಾರ. ಈಗ ಮದ್ದಿನ ಆನೆ ತಯಾರು ಮಾಡಾಕತ್ತಾರ. ಎದಕ್ಕಿದು ಆನೆ ತಯಾರು ಮಾಡೋದ್ರಿ? ಜಾತ್ರೆ ಒಳಗ ಬೆಂಕಿ ಹತ್ತಿ ಸುಡ್ಲಿಕ್ಕೆ, ಮೋಜಿಗೆ. ಹಂಗ ಅಧ್ಯಾರೋಪ ಮಾಡಾಕತ್ತಾರ. ಅಧ್ಯಾರೋಪ ಮಾಡೋ ಮುಂದೆ ಏನು ಬಿಡಬಾರ್ದ್ರ? ಯಾಕ ಅಪವಾದ ಮಾಡೋ ಮುಂದೆ ಬ್ರಹ್ಮ ಒಂದ ಉಳಿಬೇಕು, ಅಪವಾದ ಮಾಡಿದಾಗ. ಹಂಗ ಏನೈತಿ ಎಲ್ಲವನ್ನ ಅಧ್ಯಾರೋಪದಾಗ ಹೋಗ್ಬೇಕು. ದೃಶ್ಯವಾಗಿ ಕಾಣುವಂಥದ್ದು ಏನದ ಎಲ್ಲವನ್ನ ಅಧ್ಯಾರೋಪ ಮಾಡ್ಬೇಕು. ಕಲ್ಪಿತ ಪುರುಷ ಸಂಕಲ್ಪನೆಯಿಂದ ವಿಕಲ್ಪ ರೂಪವಾದ ಜಗತ್ತಿನ ಕಲ್ಪನೆ ಯಾವುದು? ಇದು ನಿಜವೆಂದು ನೀನರಿ ಕಲ್ಪಪೂರ್ವ ಪಲ್ಲವಾದರೆ. ಕಲ್ಪಿತ ಪುರುಷನ ಸಂಕಲ್ಪದಿಂದ ಅಂದ್ರೆ ಅವನ ನೆನಪಿನಿಂದ ವಿಕಲ್ಪ ರೂಪನಾದ ಕಲ್ಪನಾನುಸಾರವಾಗಿ ತೋರಿದ ಈ ಜಗತ್ತಿನ ಕಲ್ಪನೆ, ಇದು ಕಲ್ಪನಾ ಆಗಿರುವುದು ನಿಜವೆಂದು ಸತ್ಯವೆಂದು ಕಲ್ಪ ವೃಕ್ಷದ ಚಿಗುರೆಲೆಯಂತೆ ಕೋಮಲಗಳಾದ ತುಟಿಗಳಂತ ಈ ಮೈತ್ರೇಯಿ, ನೀನು ಇದನ್ನು ತಿಳಿ. ತುಟಿಗಳನ್ನು ಒಳ್ಳೆ ಮಾಡಾಕತ್ತಾರ ಇಲ್ಲಿ. ಚಂದದಾಳೆಂದು ಬಾಳ ಮೈತ್ರಾದೇವಿ ಇಲ್ಲ. ಕಲ್ಪಪೂರ್ವ ಪಲ್ಲವ ಆದರೆ ಅಂದ್ರೆ ಕಲ್ಪ ವೃಕ್ಷದ ಚಿಗುರೆಲೆಗಂತೆ ಕೋಮಲವಾದಂತಹ ತುಟಿಗಳುಳ್ಳವಳೆ. ಏನು ಹೇಳಿದ್ರು ಆಕೆ ವಿವೇಕ ವೈರಾಗ್ಯವನ್ನ ಹೊಗಳಬೇಕು. ಆಕೆಯಲ್ಲಿದ್ದಂತ ಸಾಧನ ಚತುಷ್ಟಯಗಳನ್ನ ವರ್ಣನೆ ಮಾಡಬೇಕು ಹೊರತು ಹೊರಗಿನ ರೂಪ ಸೌಂದರ್ಯವನ್ನ ವರ್ಣನೆ ಮಾಡಬಾರ್ದು. ಅಂತ ಒಳ್ಳೆ ಯೋಗ್ಯ ಅಧಿಕಾರಿ ಅದ ಆಕೆ ಅಂತ ಇಷ್ಟು ವರ್ಣನೆ ಮಾಡಕತ್ತಾರ. ಆನಂದ ಆಗೈತಿ. ಒಳ್ಳೆ ಅಧಿಕಾರಿ ಸಿಕ್ಕರೆ ಗುರುವಿಗೆ ಆನಂದ ಆಗ್ತದ. ಹಂಗ ಮೈತ್ರಾದೇವಿನ ನೋಡಿದ್ರ ಇವ್ರಿಗೆ ಆನಂದ ಆಗೈತಿ. ಏನ್ ಹೇಳ್ಬೇಕು ಎಲ್ಲ ಹೇಳಕ್ ಪ್ರಯತ್ನ ಮಾಡಕತ್ತಾರ. ಯಾರು? ಯಾಜ್ಞವಲ್ಕ್ಯರು. ಒಳ್ಳೆ ಅಧಿಕಾರಿ ಅದಾಳಂತ. 10 ಭಾವನೆಗಳಿಂದ ಯುಕ್ತನಾದ ಈ ಕಲ್ಪಿತ ಪುರುಷನ ಸಂಕಲ್ಪದೊಡನೆ ವಿಕಲ್ಪ ರೂಪವಾಗಿ ತೋರುವ ಈ ಜಗತ್ತು ಇದು ಕಲ್ಪನಾತ್ಮಕವಾಗಿರುವುದು. ಇದು ಸಹಜವೆಂದು ನೀನು ಮೈತ್ರೇಯಿ ನಿಶ್ಚಯವನ್ನು ಮಾಡುವಂತವಳಾಗು. ಇದು ಕಲ್ಪನೆ ಅಂತ ನಿಜ ಅಂತ ತಿಳ್ಕೊ. ಕಲ್ಪನೆ ನಿಜ, ಇದು ಯಥಾರ್ಥ ಅಲ್ಲ. ಅಂದರೆ ಕಲ್ಪಿತ ಪುರುಷನೇ ನಿಜವಲ್ಲ ಎಂದು ಹೇಳಿದ ಮೇಲೆ ಅವನಲ್ಲಿ ತೋರುವ ಈ ದಶಭಾವನಾತ್ಮಕ ಜಗತ್ತಾದರೂ ಇದು ಹೇಗೆ ನಿಜವಾದೀತು? ಅವ ಕಲ್ಪಿತ ಪುರುಷನ ನಿಜ ಇಲ್ಲ, ಅವನಲ್ಲಿ ತೋರಿದ ಜಗತ್ತು ಹೆಂಗ್ ನಿಜ ಆಗ್ತದೆ? ಅದು ಮಿಥ್ಯ, ಜೀವನು ಮಿಥ್ಯ, ಜಗತ್ತು ಮಿಥ್ಯ ಅನ್ನುವಂಥದ್ದನ್ನ ಹೇಳ್ದಂಗ ಆಯ್ತು. ಅಂದ್ರೆ ಕಲ್ಪಿತನ ದಶಭಾವ ಲಕ್ಷಣ ನಿರೂಪಣೆ ಸೂತ್ರ 6ಕ್ಕೆ ಪದ 52. ಬಳಿಕ ಉಕ್ತ ಮೇಲೆ ಹೇಳಿದ ಈ 10 ದಶಭಾವ ಲಕ್ಷಣಗಳಿಂದ ಕೂಡಿದ ಕಲ್ಪಿತ ಪುರುಷನಲ್ಲಿ ಮೊದಲು ನಾನೆಂಬ ಭ್ರಾಂತಿ ರೂಪ ಕ್ರಿಯೆಯು ಉತ್ಪನ್ನವಾಯಿತು. ಮೊದಲು ನಾನು ಅನ್ನೋದು ಉತ್ಪತ್ತಿ ಆದ್ರಿ. ಯಾರು? ಜೀವನಲ್ಲಿ ನಾನು ಅದರಿಂದ ತನ್ನ ನಿಜವೂ ಅರಿವು ಹೋಗಿ ನಾನು ಅಜ್ಞನೆಂಬ ನುಡಿಯಲು ಅದೇ ಮೂಲ ಪ್ರಕೃತಿ ಅನಿಸುತ್ತೆ. ಮೊದಲು ನಾನು ಅಂತಾನ, ಆಮ್ಯಾಗ ನೀ ಯಾರು ಅಂತ ಕೇಳಿ ನನಗೆ ಗೊತ್ತಿಲ್ಲ ಅಂತಾನ. ಆ ಗೊತ್ತಿಲ್ಲ ಯಾವಾಗ ಕೂಡ್ಕೊಂತು ಅದು ಮೂಲ ಪ್ರಕೃತಿ ಅನಿಸ್ಕೊಂತು. ಅರಿವೇ ತಾನಾಗಿ ತನ್ನನ್ನು ತಾನು ಅರಿಯನೆಂದು ನುಡಿಯಲಾಗಿ ಅವಿದ್ಯೆ ಅನಿಸ್ತು. ತಾನೇ ಅರಿವು ಸ್ವರೂಪ ಅದಾನ, ಪರಮಾತ್ಮ ತುರಿಯನೇ ಅದಾನ. ಆದ್ರೆ ಕೇಳಿದ್ರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ತಾನು ಅರಿವು ಸ್ವರೂಪನಿದ್ದು ತಾನಾರ ಎಂದು ಹೇಳಲಾಗಿ ಅವಿದ್ಯೆ ಅನಿಸ್ತು. ಅದೇ ಆ ಅವಿದ್ಯೆಯು 5 ವಿಧವಾಗಿರುತ್ತದೆ. ಅದನ್ನ ಎಂದು ಈ ಸೂತ್ರದಲ್ಲಿ ಅವಿದ್ಯೆ ಹೆಂಗದಪ್ಪ? ಆ ಅವಿದ್ಯೆ ಅನ್ನುವಂಥದ್ದು ಕಲ್ಪಿತ ಪುರುಷನಲ್ಲಿ ಭ್ರಾಂತಿ ರೂಪ ಕ್ರಿಯೆ ಉತ್ಪನ್ನ ಆಯ್ತು. ಆ ಕ್ರಿಯೆಯಿಂದ ಏನಾಯ್ತು? ಮೊದಲ ಅಜ್ಞನೆಂಬ ಭಾವ ನುಡಿಯಲು ಅದು ಮೂಲ ಪ್ರಕೃತಿ ಆಯ್ತು. ಆ ಮೂಲ ಪ್ರಕೃತಿ ಅವಿದ್ಯೆ ಅನಿಸ್ಕೊಂತು. ಆ ಅವಿದ್ಯೆ ಹೆಂಗದ ಅಂದ್ರೆ 5 ವಿಧವಾಗಿದೆ.
ಜನನಾರಂಭ ಕ್ರಿಯೆ ಪ್ರಕೃತಿ ಅವಿದ್ಯೆ ಎಂದೆನಿಪ ಆ ಕಲ್ಪಿತ ನೋಡು ತೋರ್ಕು. ಜನನಾರಂಭ ಕ್ರಿಯೆ ಮೊದಲಿಗೆ ನಾನೆಂಬ ಭ್ರಾಂತಿ ರೂಪ ಕ್ರಿಯೆಗೆ ಉತ್ಪತ್ತಿಯು ಜನನ ಆರಂಭ ಕ್ರಿಯೆ. ಮೊದಲು ನಾನೆಂಬ ಭಾವ ಬಿಡ್ತದ. ದಿನ ಮುಂಜಾನೆ ನಾವು ಬೆಳಿಗ್ಗೆ ಹೇಳ್ತೇವೆ, ಹಾಸಿಗೆ ಒಳಗೆ ಹೇಳ್ತೇವೆ, ಮೊದಲು ಯಾರು ಹುಡ್ತಾರ್ರಿ? ಎದ್ದುಗಳಕಿನ ಫಸ್ಟ್ ಹುಟ್ಟೋದು ಏನದ? ಮೊದಲು ನಾನು ಅನ್ನೋದು ಉತ್ಪತ್ತಿ ಆಗ್ತದೆ. ಅದ ಜೀವಭಾವ ಏನ್ರಿ? ಮೊದಲು ನಾನು ಅನ್ನೋದು ಉತ್ಪತ್ತಿ ಆಗೈತಿ. ವಿಚಾರ ಮಾಡ್ರಿ, ನಾಳೆ ಮುಂಜಾನೆ ಎದ್ದುಗಳಕ ಮೊದಲು ಏನು ಬರ್ತೈತಿ ನೋಡ್ರಿ. ನಾನು ಬರ್ತೈತೋ ಜಗತ್ತು ಬರ್ತೈತೆ ನೋಡ್ರಿ. ಮೊದಲು ನಾನು, ಆಮೇಲೆ ಜಗತ್ತು ಬರ್ತದ. ಈ ನಾನೆಂಬ ಭ್ರಾಂತಿ ರೂಪದ ಉತ್ಪತ್ತಿ ಏನೈತಲ್ಲ, ಇದಕ್ಕ ಏನಂತಾರ? ಜನನ ಆರಂಭ ಕ್ರಿಯೆ. ಅಹಂಕಾರ ಇದೇನೈತಿ? ಇದು ಕ್ರಿಯೆ ಉತ್ಪತ್ತಿಯು ಕಾರ್ಯರೂಪ ಜಗತ್ತಿಗೆ ಕಾರಣವಾಗೈತಿ. ಇದೇ ಕಾರ್ಯರೂಪ ಜಗತ್ತಿಗೆ ಕಾರಣ ಆಗಿದ್ದು ಅಹಂಕಾರ. ಸ್ವರೂಪದ ವಿಸ್ಮೃತ ಅವಿದ್ಯೆಯು ಎಂದೆನಿಸುವುದು ಅದೇ ಏನಾಗೈತಿ? ಅವಿದ್ಯೆ ಅನಿಸ್ಕೊಂಡೈತಿ. ಹೀಗೆ ಹೇಳಿಸಿಕೊಳ್ಳುವಂತಗಳು ಆ ಕಲ್ಪಿತನಲ್ಲಿ ತೋರುವವು. ಮೇಲೆ ಹೇಳಿದ ಕಲ್ಪಿತ ಪುರುಷನಲ್ಲಿ ನಾನೆಂಬ ಭಾವನಾತ್ಮಕ ರೂಪ ಕ್ರಿಯೆಯು ಮೊದಲು ಉತ್ಪನ್ನವಾಯಿತು. ಮೊದಲು ಅಹಂ ಅಹಂ ಅನ್ನುವಂತ ಭಾವನಾ ಉತ್ಪತ್ತಿ ಆಗ್ತದ. ಈ ಉತ್ಪತ್ತಿ ಆಗುವುದಕ್ಕೆ ಭಾವನಾತ್ಮಕ, ನಾನೆಂಬ ಭಾವನಾತ್ಮಕ ರೂಪ ಕ್ರಿಯೆ ಅಂತಾರೆ. ಅದರಿಂದ ತನ್ನ ಸ್ವರೂಪವನ್ನು ಮರೆತನು. ನಿಜವಾಗಿ ತಾನು ತುರಿಯ ಇದ್ರು ತುರಿಯನ್ನ ಮರೆತ ಅಹಂಕಾರದ ಹಿಡ್ಕೊಂಡು ಕುಂತ. ಅದೇ ಮೂಲ ಪ್ರಕೃತಿ ಆಯ್ತು. ಯಾವಾಗ ತಾನು ಅಲ್ಲದ ಆ ಜೀವಭಾವದಲ್ಲಿ ಅಹಂಕಾರವನ್ನು ಸೇರಿಸಿದ್ನೋ ಅದಕ್ಕೆ ಮೂಲ ಪ್ರಕೃತಿ ಅನಿಸ್ಕೊಂತ. ಅದು ಮುಂದಿನ ಸೂತ್ರದಲ್ಲಿ ಹೇಳುವ ಮಹದಾಧಿಕಾರಕ್ಕೆ ಮೂಲ ಕಾರಣವಾಯಿತು. ಮಹತ್ತು ಅಹಂಕಾರ ಪಂಚತನ್ಮಾತ್ರೆ, ಪಂಚಭೂತಗಳಿಂದ ಮತ್ತು ಶರೀರದಿಂದ ಈ ಜಗತ್ತೇನಾಗ್ಯದ, ಇವೆಲ್ಲಕ್ಕೂ ಕಾರಣ ಆಗಿದ್ದು ಯಾವುದು ಅಂತಂದ್ರ ಮೂಲ ಕಾರಣ ಅನಿಸ್ಕೊಂತು ಆ ಮೂಲ ಪ್ರಕೃತಿ. ಅರಿವು ತಾನಾಗಿ ಮರೆಯುವ ರೂಪನೆಂದು ಅರಿಯುವುದರಿಂದ ಅವಿದ್ಯೆ ಆಗಿರುವುದು. ಅದಕ್ಕೆ ಅವಿದ್ಯೆ ಅಂತಾರೆ. ಇದು 5 ರೀತಿಯಾಗಿರುತ್ತದೆ ಎಂದು ತಿಳಿ. ಪ್ರಥಮ ಕ್ರಿಯೆ ಉತ್ಪತ್ತಿ, ಪ್ರಕೃತಿ, ಅವಿದ್ಯೆ ಇವುಗಳು ಕಲ್ಪಿತದಲ್ಲಿ ತೋರುತ್ತವೆ ಎಂದು ಹೇಳೋಣವಾಯಿತು. ಆದರೆ ಆ ಕಲ್ಪಿತನು ಬ್ರಹ್ಮದಲ್ಲಿದ್ದುಕೊಂಡು ತೋರುತ್ತಾನೆಂದು ಹೇಳಿದರೆ ಬ್ರಹ್ಮಕ್ಕೆ ಸ್ವಗತಾದಿ ಭೇದವು ವಿರಳತ್ವವು ಸಂಭವಿಸುವುದು. ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವುದೆಂದು ಹೇಳಿದರೆ ದೇಶ ಪರಿಚ್ಛಿನ್ನತ್ವವು ದ್ವೈತಾಪತ್ತಿಯು ಲಭಿಸುವುದು. ಹೀಗೆಂದು ಶಂಕೆ ಮಾಡಿದರೆ ಸಮಾಧಾನವನ್ನು ಹೇಳುತ್ತಾರೆ. ದ್ವೈತ ನಿಜವಾಗಿ ಯಥಾರ್ಥ ಅಲ್ಲ, ಇದು ಕಲ್ಪಿತದ. ಅದು ಕೂಡ ಕಲ್ಪಿತದ ಅಂತ. ಆ ವಿಷಯವನ್ನ ವಿಸ್ತಾರವಾಗಿ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಣಿಗೆ ವಿರಾಮ. ಮಂಗಳಾರತಿ ಹೇಳ್ತೇನ್ರಿ ಗುರುಗಳು. ಓಂ ನಮ ಶಿವಾರಿ. ಜಯ ಜಯ ಮಂಗಳಮಯ ಮಹಿಮೋದಯ, ಜಯ ಜಯ ಜನ್ಮ ಜರಾಮೃತಿ ಭಯಹರ, ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ, ಜಯ ಜಯ ಶಂಕರನೇ ಜಯ ಜಯ. ಕೆಂಬಗರಿನ ಜಡಮುಡಿಯರ ಮನಿಯೊಳು ಗಂಬುನಿ ತಂಬಿನಿ ಆಳದಯ ಸ್ವತ, ಕಂಬಲ ಕರುಣಾ ಕಲಿತಕನೆ ಕಂತು ಕದಂಬಕ ರೂಪಕನೇ ಜಯ ಜಯ. ಅಂಬಾನನವನರುಹ ಮಧು ಮದರೋಲೆಂಬೆದೆನಸುವ, ಶ್ರುತಿಗಿಂಬರಸನೆ ನುಣ್ಗದ ಪಿನಪಿಂ ಪೊಳಗೊಪ್ಪುವನೇ ಜಯ ಜಯ. ತಳತಳಿಸುವ ತಂಬೆಳಗುವ ಬಿಸಿಲು ಸಿಕ್ಕಿಗಳ ಕಂಗಳ ಕಳ ಒಳಗಿನ ಸುಮುಖನೇ, ಕಳದೊಳು ಕುತುರಿಗೆರೆಯನೆ ಪೊಸ ಬಿಸಿದಳದನೆ ಪೇರೂರನೇ ಜಯ ಜಯ. ನಳನಳಿಸುವ ತೋಲ್ಗಳ ಸಾಲ್ಗಳ ಚೆಲುವಳ ಒಟ್ಟನವರ ಪುರುಷಾಭಯ ವಿಲಸಿತ ಕರನೆ, ಸಕಲು ಜಗದೂದರನೆ ಪುಳಿವಾಜಿ ವಾಂಬರನೇ ಜಯ ಜಯ.
ಹರಿಯಜ ವಾಸವ ಮುನು ಮುನಿ ದಾನವ ನರನಾಗಾಮಿತ ಪದಂಬುಜನೆ ಸರಿ ಮಿಗಿಲೆಲ್ಲೆಯು ಮಿಲ್ಲೆನಿಸಿದ ದುರಿತರ ನಿರಂಜನನೇ ಜಯ ಜಯ ಪರಮನೆ ಬಿಂದು ಕಳನಾದಾತ್ಮನೆ ಚಿರಚಿನ್ಮಾತ್ಮನೆ ನಿಗಮಾಗಮನುತ ಸರಸಾಮೋದನೆ ಗುರು ಶಂಭೋಲಿಂಗ ಶರಣು ಸಮುದ್ರ ಮನೆ ಜಯ 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 ಮಂಗಳಮಯ ಮಹಿಮೋದಯ ಜಯ ಜಯ ಜನ್ಮ ಜರಾಮೃತಿ ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ ಜಯ ಜಯ ಶಂಕರನೇ ಜಯ ಜಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ सदगुरु सिद्धारूढ़ स्वामी महाराज की जय गुरुनाथ रोड महाराज की जय सकल साधु संत महाराज की जय जय नमः पार्वती पति हर हर महादेव ಗುರುಗಳಿಗೆ ನಮಸ್ಕಾರಗಳು ಸರ್ವರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಇವತ್ತು ಭಗವದ್ಗೀತಾ 7-8 ಯಾರು ಬರೋರು ಭಗವದ್ಗೀತೆ 8 ಗಂಟೆ 7 ಗಂಟೆಗೆ ಬರ್ರಿ. ಸರಿ ಗೊತ್ತಾಯ್ತು ಸರ್. ಪೂಜ್ಯ ಗುರುಗಳಿಗೂ ಸರ್ವ ಸತ್ಸಂಗಿಗಳು ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಪೂಜ್ಯ ಗುರುಗಳಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಎಲ್ಲ ಶರಣರಿಗೆ ಶರಣಾರ್ಥಿಪ್ಪ ಶರಣಾರ್ಥಿ. ಗುರುಗಳ ಎಲ್ಲ ಮಹಾತ್ಮರ ನಮಸ್ಕಾರ. ಮುಂದಿನ ಸೂತ್ರದಾಗ 10 ಪದ್ಯ ಅದಾವ್ರಪ್ಪ. ಶರಣಾರ್ಥಿ ಗುರುಗಳಿಗೆ ಸರ್ವ ಮಹಾತ್ಮಗೆ ಶರಣಾರ್ಥಿ. ಎಲ್ಲರೂ ರಿಜೆಕ್ಟ್ ಮಾಡ್ಯಾರ ರೇವಣಸಿದ್ದಪ್ಪರ, ನೀವು ಒಬ್ರೇ ಆಡ್ಬೇಕು. ಹಂಗೇನಿಲ್ರಿ, ರಿಜೆಕ್ಷನ್ ಇಲ್ಲ. ಅಲ್ಲ ಒಬ್ಬನೇ ಎಲ್ಲ ಆಗಿದ್ದಾನೆ, ಅವನೇ ಎಲ್ಲರದು ನೀವೇ ಆಡ್ಬೇಕು. ಚೆನ್ನಾಗ್ ಆಡ್ತೀರಿ ನೀವು ಒಬ್ರು. ಎಲ್ಲಾರು ಕಲಿಯಣ್ರಿ, ಏನ್ ತೊಂದ್ರೆ. ಅದ ಈಗ ಏನಾಗ್ತೈತೆ ಅಂದ್ರೆ ಒಬ್ರ ಆಡ್ಲಿ ಅಂತ ಸುಮ್ಮ ಕುತ್ಕೊಂಡ್ಬಿಡ್ತೀವಿ ನಾವೆಲ್ಲ. ಹಂಗ ಆಗಬಾರ್ದು. ತಪ್ಪಪ್ಪ, ಹಂಗೆ ಸ್ವಲ್ಪ ಪ್ರಯತ್ನ ಮಾಡಿದ್ರು. ಎಲ್ಲರೂ ಪ್ರಯತ್ನ ಮಾಡ್ಬೇಕ್ರಿ. ಅದು ಅವ್ರು ನೋಡ್ರಿ ಸುಮ್ಮ ಕುತ್ಕೊಂಡ್ರ ಓದ್ ಬಿಡ್ತಾರ, ಮತ್ ಒಂದ್ಸರಿ ಓದ್ ಬಿಡ್ತಾರ. ಬೇಕಾದ್ರೆ ನಾಮದಾರ್ ಸರ್ ಸುಮ್ನಿರಲ್ಲ, ಅವ್ರು ಸುಮ್ಮ ಕುತ್ಕೊಂಡ್ ಓದ್ಕೊಂಬಂದಾರ್ರಿ ಈಗ ಅಲ್ಲೇ ಒಂದ್ಸರಿ. ಅವ್ರು ಅಭ್ಯಾಸ ಮಾಡಿರ್ತಾರ ಅವ್ರನ್ನ. ಇವತ್ತು ಹೇಳೋದು ಹಿಂದಿನ ದಿವಸ ಅಲ್ಲಿ ಅಭ್ಯಾಸ ಮಾಡ್ತಾರ ಅವ್ರು. ಹೌದೌದು. ಈ ಮುಂದಿನ ಈಗ ಚಾಲು ಮಾಡೋದ್ರಲ್ಲಿ ಸೂತ್ರ ಇದ್ರಾಗ 10 ಪದ್ಯ ಅದಾವ್ರಿ ಗುರುಗಳ. ಅದೇ ನಾವು ಒಂದೊಂದ್ಸರಿ ಓದಿದ್ರೆ ರೂಢಿ ಆಕತ್ರಿ. ಓದಿದ್ರ ಹಂಗೆ. ಚಳಿ ಗಾಳಿ ಬಹಳ ಐತ್ರ ಅಲ್ಲಿ ಬೆಂಗಳೂರು.